ಎಲ್ಲರಿಗೂ ನಮಸ್ಕಾರ, ಸರ್ವರಿಗೂ ನಮಸ್ಕಾರ ಹಾಗೂ ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ವಬರ್ಕಾತು. ನಾನು ಇವತ್ತು ನಮ್ಮ ಕರ್ನಾಟಕ ರಾಜ್ಯಪಾಲರು, ಘನವಕ್ತ ರಾಜ್ಯಪಾಲರು ಹಾಗೂ ನಮ್ಮ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರುಗಳಿಗೆ ಹಾಗೂ ನಮ್ಮ ಇಂಡಿಯಾ ನ್ಯಾಯಾಧೀಶರಿಗೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಹಾಗೂ ನಮ್ಮ ಇಂಡಿಯಾ ರಾಷ್ಟ್ರಪತಿಗಳಿಗೆ ನಮಸ್ಕಾರ ಸರ್. ಆ್ಯಕ್ಚುಲಿ ನಾನು ವಿಷಯ ಏನಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಅಂದರೆ, ಯಾವುದ್ಯಾವ್ದ್ರ ಬಗ್ಗೆ ನಿಮಗೆ ರಿಕ್ವೆಸಿಷನ್ ಮಾಡೋಕ್ಕೆ ನಾವು ಕಳಿಸ್ತಾ ಇದ್ದೀವಿ. ಆಮೇಲೆ ಇದ್ರ ರೀತಿ ಕಾನೂನು ರೀತಿ ಇವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಿಮಗೆ ನಾವು ರಿಕ್ವೆಸಿಷನ್ನ ಎಲ್ಲ ಕಳಿಸ್ತಾ ಇದ್ವಿ ಸರ್. ನಾವು ಇಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳೇ, ಶ್ರೀರಂಗಪಟ್ಟಣ ತಹಸೀಲ್ದಾರಿಗೆ ಹಾಗೂ ಮಂಡ್ಯ ವಕ್ಫ್ ಬೋರ್ಡ್ ಅಧಿಕಾರಿಗೆ ಹಾಗೂ ಕರ್ನಾಟಕ CEO ಅವ್ರಿಗೆ ಹಾಗೂ ನಮ್ಮ ಕರ್ನಾಟಕ ಚೀಫ್ ಸೆಕ್ರೆಟರಿ ಅವ್ರಿಗೆ, ಕರ್ನಾಟಕ ಸರ್ಕಾರಕ್ಕೆ, ವಕ್ಫ್ ಬೋರ್ಡ್ ಮಿನಿಸ್ಟ್ರಿಗೆ ನಾವು ಎಲ್ಲರಿಗೂ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಕಂಪ್ಲೇಂಟ್ ಕೊಟ್ಟು ED ಅವ್ರಿಗೂ ಕೊಟ್ಟಿದೆ, ಲೋಕಾಯುಕ್ತದವ್ರಿಗೂ ಕೊಟ್ಟಿದೆ ಸರ್. ಆಮೇಲೆ ನಮ್ಮ ಏನಿದೆ ರಿಕ್ವೆಸಿಷನ್ ಅಂತ ಹೇಳಿದ್ರೆ ಸರ್, ನಮ್ಮ ಪ್ರಾಬ್ಲಮ್ಸ್ಗಳು ಏನಾಗಿದೆ ಇಲ್ಲಿ ಜನಗಳಿಗೆ ಅಂತ ಹೇಳಿದ್ರೆ, ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಇದೆ ಶ್ರೀರಂಗಪಟ್ಟಣದಲ್ಲಿ, ಹಾಗೂ ಈ ವಕ್ಫ್ ಬೋರ್ಡ್ ಎಷ್ಟೋ ಕಮಿಟಿಗಳಿದೆ. ಆ ಕಮಿಟಿಯ ಟ್ರಾನ್ಸ್ಪರೆನ್ಸಿ ಬಗ್ಗೆ ಇವರು 4 ಜನರೇಷನಿಂದ ಈ ಕಮಿಟಿಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ ಕಮಿಟಿ ಎಲೆಕ್ಷನ್ ಮಾಡ್ತಾ ಇಲ್ಲ, ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕಾನೂನನ್ನ ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಜನಗಳ ಹಕ್ಕುಗಳನ್ನ ಇವರು ದುರುಪಯೋಗ ಪಡಿಸ್ಕೊಂಡು ಗಾಳಿಗೆ ತೂರಿದ್ದಾರೆ. ನಾವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಂದಿದೆ ಸರ್. ಕೋಟ್ಯಾಂತರ ರೂಪಾಯಿ 4 ಜನರೇಷನ್ದಾನು ಬಂದಿದೆ. ಆಮೇಲೆ ಹಿಂದಿನ ಕಾಲದಿಂದಾನು ನಮ್ಮ ತಂದೆ ತಾಯಿ ಮುತ್ತಾತ ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ, ತಾತ ಮುತ್ತಾತ ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ. ನಮಗೆ ಎಷ್ಟೋ ಆಂಟಿಕ್ ಪೀಸ್ಗಳು, ಬೆಲೆ ಬಾಳುವಂಥ ದೀಪದ ಕಂಬದಗಳಿತ್ತು, ಎಷ್ಟೋ ನಮ್ಮಲ್ಲಿ ಉದ್ದಾನ ಅಂತ ಹೇಳ್ತಾರೆ, ಆ ಥರ ಎಲ್ಲ ಇತ್ತು ಇಲ್ಲಿ. ಅದೆಲ್ಲ ಎಲ್ಲೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಎಷ್ಟೋ ಪ್ರಾಪರ್ಟಿಗಳನ್ನ ಇವರು ಮುನ್ಸಿಪಾಲ್ಟಿಗೆ ಒಂದು ಸೇಲ್ ಮಾಡಿದ್ದಾರೆ. ಆಮೇಲೆ ಈ ರೋಡ್ಗೆ, ಹೈವೇಗೆ ಹೋಗಿದೆ ಪ್ರಾಪರ್ಟೀಸ್ಗಳೆಲ್ಲ. ಅದ್ರದ್ದು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಗೌರ್ಮೆಂಟ್ ಗ್ರಾಂಟ್ಸ್ಗಳು ಕರ್ನಾಟಕ ಸರ್ಕಾರದ ವತಿಯಿಂದ ಬಂದಿದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿಂದೆಲ್ಲ ಬಂದಿದೆ. ಆಮೇಲೆ ಪಬ್ಲಿಕ್ಕು ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಹಣ ಕೋಟ್ಯಾಂತರ ರೂಪಾಯಿ ಬಂದಿದೆ. ಉರುಸ್ಗೆ ಅಂತಾನು ಬಂದಿದೆ ಹಣ. ಆಮೇಲೆ ಚಪ್ಪಲಿ ಪಾರ್ಕಿಂಗ್ ದುಡ್ಡು, ಆಮೇಲೆ ಅಲ್ಲಿ ಗೋಲಕ್ ಹಣ, ಆಮೇಲೆ ಪಬ್ಲಿಕ್ಕು ಚಂದ ಕೊಟ್ಟಿದೆ ಸರ್. ಆಮೇಲೆ ಇವರು ಯಾರ್ಯಾರಿಗೋ ಅಡ್ವಾನ್ಸು ತಗೊಂಡಿದ್ದಾರೆ, 15,000 20,000 ಅಂತ ಎಲ್ಲ ಹಣಗಳು ತಗೊಂಡಿದ್ದಾರೆ. ಆಮೇಲೆ ಇಷ್ಟೊಂದೆಲ್ಲ ಹಣಗಳು, ಇವರು ಹಣ ಬಂದಿರೋ ಅಂಥದ್ದನ್ನ ಕೋಟ್ಯಾಂತರ ರೂಪಾಯಿ ಇವರು ಪಬ್ಲಿಕಲ್ಲಿ ಬಂದು ಎಲ್ಲ ಮಂಡಿಸ್ತಾ ಇಲ್ಲ ಇವರು. ಆಮೇಲೆ ಇದರ ಬಗ್ಗೆ ಎಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಕಡೆ ಆಗಿದೆ. ಈ ಕಮಿಟಿ ಬಗ್ಗೆ ಎಲ್ಲ ಬಗ್ಗೆ ಇವ್ರು ಯಾರು ಕರ್ನಾಟಕ ಸರ್ಕಾರದವರು ಆಗಲಿ, ವಿರೋಧ ಪಕ್ಷದ ನಾಯಕರುಗಳಾಗಲಿ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಸರ್. ಇದು ನಮಗೆ ಟ್ರಾನ್ಸ್ಪರೆನ್ಸಿ ಬೇಕು, ಸತ್ಯ ಬೇಕು ಪಬ್ಲಿಕಲ್ಲಿ. ನಾನು ನಿಮ್ಮಲ್ಲಿ ಎಲ್ಲ ನ್ಯಾಯಾಧೀಶರಲ್ಲಿ ಮತ್ತೆ ನಮ್ಮ ಕರ್ನಾಟಕ ಘನವಕ್ತ ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಮತ್ತೆ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲಿ, ಆಮೇಲೆ ನಮ್ಮ ರಾಷ್ಟ್ರಪತಿಗಳಲ್ಲಿ, ಇಂಡಿಯಾ ರಾಷ್ಟ್ರಪತಿಯವ್ರಿಗೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯಪಾಲರಿಗೆ, ಈ ಸರ್ಕಾರದ ಮೇಲೆ ಇವರಿಬ್ಬರು ಮಿಂಗಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ ನಮಗೆ. ಯಾಕಂದ್ರೆ ನಮ್ಮ ಇವರು ಬಜೆಟ್ಗಳಲ್ಲಾಗ್ಲಿ, ಈಗ ನಡೀತಾ ಇರೋಂಥ ಬಜೆಟಲ್ಲಾಗ್ಲಿ ಇವ್ರು ಧ್ವನಿ ಎತ್ತುತ್ತಾ ಇಲ್ಲ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ. ಆಮೇಲೆ ಕರ್ನಾಟಕ ಸರ್ಕಾರ ಕೂಡ ಸೂಕ್ತ ಆಕ್ಷನ್ ತಗೋತಾ ಇಲ್ಲ, ಇದ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ ಇವ್ರು ಯಾರು. ನಮ್ಮ ಧ್ವನಿ ಕೇಳ್ತಾ ಇಲ್ಲ ಇವ್ರಿಗೆ ಯಾರಿಗೂ. ನಮಗೆ ದಯವಿಟ್ಟು ನಿಮ್ಮಲ್ಲಿ ಒಂದು ಏನಂತ ಹೇಳಿದ್ರೆ, ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ. ನಮಗೆ ನಾವು 30 ದಿವಸ ಕಾಯ್ತೀವಿ. ನಿಮ್ಗೆ ಎಲ್ಲ ರೀತಿ ರಿಕ್ವೆಸಿಷನ್ಸ್ಗಳು, ಇದ್ರ ಡೀಟೇಲ್ಸ್ಗಳು ಎಲ್ಲ ಕಳಿಸ್ಕೊಡ್ತಾ ಇದ್ದೀವಿ. ಇವರಲ್ಲಿ ಹೋಗಿ ನಾವು ಕೇಳಿದ್ರೆ ಏನು ಕೊಡಲ್ಲ, ನಮ್ಮದು ಗಾಳಿಗೆ ತೂರ್ತಾರೆ. ಆಮೇಲೆ ಹೇಳ್ತಾರೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಕೊಳ್ಳಿ ಅಂತಾರೆ. ಆಮೇಲೆ ಹೋಗಿ ನೀವು ಏನಾರ ಮಾಡ್ಕೊಳ್ಳಿ ಅಂತಾರೆ. ಆಮೇಲೆ ಅದು ಯಾರ್ಯಾರಿಗೋ ಚೂ ಬಿಡ್ತಾರೆ, ಅವ್ರಿಗೆ ಯಾರ್ಯಾರೋ ಬಂದು ಏನೇನೋ ಹೇಳ್ತಾರೆ. ನಮಗೆ ಟ್ರಾನ್ಸ್ಪರೆನ್ಸಿ ಬೇಕು ಸರ್, ಸತ್ಯ ಬೇಕು. ನಮಗೆ ಪಬ್ಲಿಕ್ಗೆ ಅನ್ಯಾಯ ಆಗಿದೆ. ಆಮೇಲೆ ಅಭಿವೃದ್ಧಿ ಏನು ಮಾಡಿದ್ದಾರೆ ಅಂತ ಎಲ್ಲ ಕೇಳ್ತಾ ಇದೀವಿ ನಾವು. ಅದು ನಮ್ಮ ಹಕ್ಕು ಸರ್. ಈ ಹಕ್ಕುಗಳಿಗೆ ಇವರು ಯಾವುದೇ ರೀತಿ ಆನ್ಸರ್ ಕೊಡ್ತಾ ಇಲ್ಲ, ಯಾವುದೇ ರೀತಿ ಉತ್ತರ ಕೊಡ್ತಾ ಇಲ್ಲ. ಆಮೇಲೆ ಯಾವುದೇ ರೀತಿ ನಾವು RT ಆ್ಯಕ್ಟಲ್ಲಿ ಅದರಲ್ಲಾಗಲಿ ಇದರಲ್ಲಾಗಲಿ ಹಾಕಿದ್ರೆ ಕೇಳಿದ್ರೆ ಆನ್ಸರ್ಸ್ಗಳು ಕೊಡ್ತಾ ಇಲ್ಲ ಕರೆಕ್ಟಾಗಿ. ಆಮೇಲೆ ಕೊಟ್ಟರು ಬೇರೆ ಬೇರೆ ರೀತಿಯಲ್ಲಿ ಆನ್ಸರ್ಸ್ ಕೊಡ್ತಾರೆ. ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಮುಂದೆ ಮೀಡಿಯಾದಲ್ಲಿ ಬಂದು. ಆಮೇಲೆ ಎಷ್ಟೋ ಕೋಟ್ಯಾಂತರ ರೂಪಾಯಿ, ಈ ಕೋಟ್ಯಾಂತರ ರೂಪಾಯಿ ಅಂದರೆ ಈ ಲೆಕ್ಕಾಚಾರ ನಮ್ಮ ಅಂದಾಜು ನೋಡಿದ್ರೆ 100 ಕೋಟಿ ಆಗೋಯ್ತು ಇವರು ಲೆಕ್ಕಾಚಾರ ಏನಾಯ್ತು ಅಂತ. ಇವರು ಯಾರ್ಯಾರು ಕೂತಿದ್ದಾರೆ ಅವ್ರದ್ದೆಲ್ಲಾರ್ದು ಕುಲಂಕುಷವಾಗಿ ತನಿಖೆ ನಡೆಸಿ ಇವ್ರದ್ದೆಲ್ಲಾರ್ದು.
ಈ ತನಿಖೆ ಮಾಡೋವಂಥ ಸಂಸ್ಥೆಗಳೆಲ್ಲ ಸರ್ಕಾರದ ಹತ್ರನೇ ಇರೋದು. ಆಮೇಲೆ ಇವ್ರು ಸರ್ಕಾರದವರು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ, ನಮ್ಗೆ ಏನಾಗ್ತಿದೆ ಅಂತಾನು ಹೇಳ್ತಾ ಇಲ್ಲ. ಇದನ್ನ ಲೂಟಿ ಮಾಡಕ್ ಬಿಟ್ಬಿಟ್ಟಿದ್ದಾರೆ ಸರ್. ನಾವು ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದೀವಿ ಸರ್, ಹೈಕೋರ್ಟ್ ನ್ಯಾಯಾಧೀಶರ ಮೇಲೆ, ಮತ್ತೆ ರಾಜ್ಯಪಾಲರ ಮೇಲೆ, ಆಮೇಲೆ ರಾಷ್ಟ್ರಪತಿಯವರ ಮೇಲೆ, ಮತ್ತೆ ಸುಪ್ರೀಂ ಕೋರ್ಟ್ ಮೇಲೆ. ಈ ನಮ್ಮ ಪಬ್ಲಿಕ್ ಹಕ್ಕುಗಳನ್ನ ದಯವಿಟ್ಟು ಇವರು ಕಿತ್ಕೊಂಡಿದ್ದಾರೆ. ಮತ್ತೆ ಇವ್ರು ಟ್ರಾನ್ಸ್ಪರೆನ್ಸಿ ಎಲ್ಲ ರೀತಿಯ ನಿಜಾಂಶ ಸತ್ಯಾಂಶನ ಇವರು ಹೇಳ್ತಾ ಇಲ್ಲ, ಆಮೇಲೆ ಬಂದು ಮಂಡಿಸ್ತಾ ಇಲ್ಲ. ಆಮೇಲೆ ಇವ್ರಿಗೆ ಓಪನ್ ಡೇಟ್ ಹೇಳಿ ಅಂತ ಹೇಳಿದ್ರೆ ಬರ್ತಾ ಇಲ್ಲ. ಇವರು ಯಾವ ಡೇಟು ಅಂತ ಅವರು ಆ ಕಡೆಯಿಂದ ನಮ್ಗೆ ರಿಪ್ಲೈ ಕೊಡ್ಬೇಕು. ಅವರು ನಾವು ಮುಂದೆ ಹೋಗಿ ಕೇಳಿದ್ರೆ ಜಗಳಕ್ಕೆ ಬರ್ತಾರೆ. ಆಮೇಲೆ ಯಾರ್ಯಾರಿಗೋ ಚೂ ಬಿಡ್ತಾರೆ ಇವರು ಜಗಳ ಮಾಡೋದಕ್ಕೆ. ಆಮೇಲೆ ಏನೇನೋ ಕಾಮೆಂಟ್ಗಳಾಗ್ತಾರೆ ನಾವು ಕೇಳಿದ್ರೆ. ನಾವು ಕೇಳ್ತಾ ಇರೋದು ಹಕ್ಕುಗಳು. ನಮಗೆ ಈ BJP, ಕಾಂಗ್ರೆಸ್ಸು, JDS ನಮ್ಗೆ ಅದೆಲ್ಲ ಬೇಡ. ನಮಗೆ ಬೇಕಾಗಿರೋದು ಹಕ್ಕು. ಇವು ಎಲ್ಲರೂ ಮಿಂಗಲ್ ಆಗ್ಬಿಟ್ಟಿದ್ದಾರೆ. ಇದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ, ಎಲ್ಲ ರೀತಿ ಡಾಕ್ಯುಮೆಂಟ್ಸ್ಗಳು ಮತ್ತೆ ಇದಕ್ಕೆಲ್ಲ ಸೂಕ್ತ ರೀತಿ ಆಗುವಂಥದ್ದು ಎಲ್ಲ ಕಳ್ಸಿಕೊಡ್ತಾ ಇದೀವಿ. ಇವ್ರು ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿರೋದೆಲ್ಲ ಇವ್ರು ಯಾರು ಕ್ರಮ ತಗೋತಾ ಇಲ್ಲ. ನಿಮ್ಮಲ್ಲಿ ನಾವು ಭರವಸೆ ಇಟ್ಟಿದ್ದೀವಿ, ಕ್ರಮ ತಗೊಳ್ಳಿ. ಮತ್ತೆ ನಮಗೆ ದಯವಿಟ್ಟು ಸರ್ ಕ್ರಮ ತಗೊಂಡ್ಲಿ, ಇಲ್ಲ ನಾವು 30 ದಿವಸ ಕಾಯ್ತೀವಿ ತಿರ್ಗಾ ಇನ್ನೂ ನಿಮಗೆಲ್ಲ ರೀತಿ ಸೆಂಡ್ ಮಾಡಾದ್ಮೇಲೆ. ಆಮೇಲೆ ಈ ವಕ್ಫ್ ಸಚಿವರು ಕೂಡ ಅವ್ರಿಗೂ ಕೂಡ ಬಹಳಷ್ಟು ಕಂಪ್ಲೇಂಟ್ ಕೊಟ್ಟಿದೆ. ಅವರು ಕೂಡ ಇದ್ರ ಬಗ್ಗೆ ಗಮನ ಅಂತ ಆಗ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ ಇವರು. ಆಮೇಲೆ ಅವರು ಯಾರು ಅವರು PA ಕೂಡ ಬಂದಿದ್ರು, ಅವ್ರಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲರೂ. ಏನು ಇವ್ರು ಕ್ಯಾರೆ ಅಂತಲ್ಲ, ಏನೇನೋ ಆಶ್ವಾಸನೆಗಳು ಕೊಡ್ತಾರೆ, ಆಮೇಲೆ ಮುಂದಕ್ಕೆ ತಳ್ತಾ ಇದ್ದಾರೆ. ಆಮೇಲೆ ರಾತ್ರಿ ಹೊತ್ತು ಈ ಟಿಪ್ಪು ಸುಲ್ತಾನ್ ವಕೀಲ್ ಸ್ಟ್ರೀಟ್ ಕಮಿಟಿಯಲ್ಲಿ ಹೋಗಿ ಅಲ್ಲಿ ರಾತ್ರಿ ಹೊತ್ತೆಲ್ಲ ಆಫೀಸ್ ಓಪನ್ ಇರುತ್ತಂತೆ. ಈ ಆರ್ಕಾಲಜಿಕಲ್ ಸರ್ವೆ ರೂಲ್ಸ್ ಪ್ರಕಾರ ಬೇರೆ ಬೇರೆ ರೀತಿ ರೂಲ್ಸ್ಗಳಿದೆ. ಅಲ್ಲಿ ಹೋಗೋ ಆಗಿಲ್ಲ, ರಾತ್ರಿ ಅದ್ ಮಾಡೋ ಹಾಗಿಲ್ಲ, ಇದ್ ಮಾಡೋ ಆಗಿಲ್ಲ. ಇವ್ರು ಹ್ಯಾಕ್ ಬಿಡ್ತಿದ್ದಾರೆ ಅದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಇವ್ರ ಮೇಲೆಲ್ಲ ಸೂಕ್ತ ರೀತಿಯಲ್ಲಿ ಕ್ರಮ ತಗೋತೀರಂತ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದೀವಿ ಸರ್. ಎಲ್ಲರ ಮೇಲೂ ದಯವಿಟ್ಟು ಇದ್ರ ಬಗ್ಗೆ ಕುಲಂಕುಷವಾಗಿ ಗಮನಿಸಿ ಸೂಕ್ತ ಕ್ರಮ ತಗೋಬೇಕು ಅಂತ ವಿನಂತಿ ಮಾಡ್ಕೋತೀವಿ. ಹಾಗೂ ನಮಗೆ ವಕ್ಫ್ ಬೋರ್ಡ್ ಮುಂದೆ ನಾವು ಶಾಂತಿ ರೀತಿಯಲ್ಲಿ ನಾವು ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಅನಧಿಷ್ಟವಾಗಿ ಈ ನಮಗೆ ಈ ನ್ಯಾಯ ಸಿಗೋವರೆಗೂ ಅಲ್ಲಿ, ಆಮೇಲೆ ಇವರು ಎಲ್ಲರೂ ನ್ಯಾಯ ನಮಗೆ ಕೊಡ್ತಾ ಇಲ್ಲ ಅನ್ನೋದಕ್ಕೋಸ್ಕರನೇ ನಿಮ್ಮ ಹತ್ರ ವಿನಂತಿ ಮಾಡ್ಕೋತಾ ಇದ್ದೀನಿ ಸರ್. ಇದನ್ನ ಅಲ್ಲಿ ಅವಕಾಶನೂ ಮಾಡಿಕೊಡ್ತಾ ಇಲ್ಲ ನಮ್ಗವರು. ನಾವು ಅದೆಲ್ಲ ಲೀಗಲ್ ಆಗಿ ತಗೋಬೇಕಲ್ವಾ ಸರ್. ಸುಮ್ನೆ ಹೋಗಿ ಕೂತ್ಕೊಬಿಡಕ್ ಆಗಲ್ವಲ್ಲ ಅಲ್ವಾ. ನಮ್ಗೆ ಶಾಂತಿ ರೀತಿ ಒಂದು 20x20 ಜಾಗದಲ್ಲಿ ಎಲ್ಲಾರ ಮುಂದೆ ಕೂತ್ಕೋಬೇಕು, ನಾವು ಅವ್ರಿಗೆ ಕಾಣ್ಬೇಕು, ಅವ್ರಿಗೆ ದಿನ ನಾವು ಆ ರೀತಿ ನಮ್ಗೆ ದಯವಿಟ್ಟು ಮಾಡ್ಕೊಟ್ಬಿಡಿ. ಆಮೇಲೆ ಇವ್ರಿಗೆ ಸೂಕ್ತ ರೀತಿ ಕ್ರಮ ತಗೊಳ್ಳಿ ಅಂತ ವಿನಂತಿ ಮಾಡ್ಕೋತಾ ಇದೀವಿ. ಅದ್ ನೀವೇನಾದ್ರು ಸೂಕ್ತ ರೀತಿ ಕ್ರಮ ತಗೊಂಡ್ರೆ ನಾವು ಈ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅಷ್ಟು ವಿನಂತಿ ಮಾಡ್ಕೊಂಡು ನಿಮ್ಮಲ್ಲಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಟಿಪ್ಪು ಸುಲ್ತಾನ್.